ಗಾಡಿ ಓಡಿಸ್ತಾ ಇದ್ರೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನನಗೆ. ಆರಾಮಾಗಿ 90-100 ಕ್ರೂಸ್ ಮಾಡ್ತಾ ಇದೀವಿ. ಸೊ ಈಗ ಒಂದು ಟಾಸ್ ಉಡುಪಿಗೂ ಹೋಗುತ್ತೆ, ಮಂಗಳೂರಿಗೂ ಹೋಗುತ್ತೆ, ಧರ್ಮಸ್ಥಳಕ್ಕೂ ಹೋಗುತ್ತೆ. ಬೇರೆ ಪ್ರಪಂಚಕ್ಕೆ ಬಂದಂಗೆ ಅನ್ನಿಸ್ತಾ ಇರುತ್ತೆ ನಮಗೆಲ್ಲ. ಈಗ ಇಲ್ಲಿ ಬಂದು ಚೆಕ್ ಪೋಸ್ಟಲ್ಲಿ ಎಲ್ಲ ಕ್ಲಾರಿಫೈ ಮಾಡಿಕೊಂಡು ಶೆಕೆ ಹಂಗೆ ಹೊಡಿತಾ ಇದೆ. ಅಬ್ಬಾ ಚೆನ್ನಾಗಿ ರೋಡ್ ಬಂತು ಅಂತ ಅನ್ನಿಸ್ತಾ ಇದೆ. ನೋಡಿ ಹೇಗಿದೆ ಎದುರುಗಡೆ ವ್ಯೂ, ಸೂಪರ್ ಅಲ್ಲ. ಸೊ ಯಾಕೋ ಜಾತ್ರೆ ಅನ್ನಿಸ್ತಾ ಇದೆ ಇಲ್ಲಿ. ನೋಡಿ ಹೇಗಿದೆ ಈ ಫೋರ್ಟ್ ಅಂತ. ಇದೇ ಫೋರ್ಟ್. ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ನಾವು ವಿಭೂತಿ ಫಾಲ್ಸಿಂದ ಮಿರ್ಜಾನ್ ಫೋರ್ಟ್ ಕಡೆಗೆ ಹೋಗ್ತಾ ಇದ್ದೀವಿ. ಓಕೆ, ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಆ್ಯಂಡ್ ನೋಡ್ತಾ ಇರೋರ್ಗೂ ಥ್ಯಾಂಕ್ಸ್. ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ, ನಾವು ವಿಭೂತಿ ಫಾಲ್ಸಿಗೆ ಬಂದಿದ್ದು. ವಿಭೂತಿ ಫಾಲ್ಸಿಂದ ಈಗ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚಿನ ವಿಡಿಯೋದಲ್ಲಿ ಶಿರ್ಸಿ ಮಾರಿಕಾಂಬ ದೇವಸ್ಥಾನ ನೋಡಿಕೊಂಡು ಅಲ್ಲಿಂದ ಯಾಣಕ್ಕೆ ಬಂದಿದ್ದೀವಿ. ಯಾಣದಿಂದ ವಿಭೂತಿ ಫಾಲ್ಸಿಗೆ ಬಂದಿದ್ದು. ಈಗ ವಿಭೂತಿ ಫಾಲ್ಸಿಂದ ಮಿರ್ಜಾನ್ ಫೋರ್ಟ್ಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಹೇಗಿರುತ್ತೆ ನೋಡಿ. ನಾವು ಮಿರ್ಜಾನ್ ಫೋರ್ಟ್ಗೆ ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮು. ಸೊ ಹೇಗಿದೆ ಏನು ಅಂತ ಗೊತ್ತಿಲ್ಲ. ಓಕೆ, ಅಲ್ಲಿಂದ ಮುಂದಿನ ಪ್ರಯಾಣದ ಬಗ್ಗೆ ಹೇಳ್ತೀವಿ. ಒಂದು ಯಾಣದಿಂದ ಒಂದು 6-7 ಕಿಲೋಮೀಟ್ರ್ ದೂರದಲ್ಲಿದೆ. ಓಕೆ, ರೋಡು ಸುಮಾರಾಗಿದೆ. ಬಟ್ ಶಿರ್ಸಿಯಿಂದ ಯಾಣವರೆಗೂ ತುಂಬ ಚೆನ್ನಾಗಿದೆ. ಸೊ ಶಿರ್ಸಿಯಿಂದ ಗೋಕರ್ಣಗೆ ಹೋಗೋಕ್ಕೆ 2 ದಾರಿ ಇದೆ. ಅದರೊಳಗೆ ಒಂದು ಕುಮಟಾ ಮೇಲೆ ಹೋಗುತ್ತೆ, ಅದು ದೂರನೂ ಆಗುತ್ತೆ. ಬಟ್ ಆ ದಾರಿಲಿ ಬಂದು ನೀವು ಯಾಣಕ್ಕೆ ಬರಬೇಕು ಅಂದರೆ ಕಡಿಮೆ ಅಂದರೂ 4.5 ಕಿಲೋಮೀಟ್ರ್ ನೀವು ಟ್ರೆಕ್ ಮಾಡಬೇಕು. ಬಟ್ ಇದು ಗೋಕರ್ಣಗೆ ಹೋಗೋ ದಾರಿಲಿ ಇನ್ನೊಂದು ದಾರಿ ಇದೆ. ಮಿರ್ಜಾನ್ ಫೋರ್ಟು ಮತ್ತು ಯಾಣಗೆ ಇದೆಲ್ಲ ಶಿರ್ಸಿಯಿಂದ ಒಂದು ದಾರಿ ಇದೆ. ಸೊ ಅಲ್ಲಿಂದ ಯಾಣ ಬಂದು 38 ಕಿಲೋಮೀಟ್ರ್ 39 ಕಿಲೋಮೀಟ್ರ್ ಆಗುತ್ತೆ. ಸೊ ಅಲ್ಲಿ ನೀವು ಗಾಡಿ ಪಾರ್ಕ್ ಮಾಡಿ ಜಸ್ಟ್ ಒಂದು 500 ಮೀಟರ್ಸು ಟ್ರೆಕ್ ಮಾಡಬೇಕು. ಓಕೆ, ರೋಡು ತುಂಬಾ ಚೆನ್ನಾಗಿದೆ. ಲಾಸ್ಟ್ 1 ಕಿಲೋಮೀಟ್ರ್ ಮಾತ್ರ ಈ ಥರ ನಾವು ಇವಾಗ ಏನು ಹೋಗ್ತಾ ಇದ್ದೀವಿ ಆ ಥರ ರೋಡ್ ಇದೆ. ಓಕೆ, ಅದು ಬಿಟ್ಟರೆ ಇನ್ನು ನೆಕ್ಸ್ಟು ಸೊ ಅಲ್ಲಿಂದ ಒಂದು 5-6 ಕಿಲೋಮೀಟ್ರ್ ದೂರದಲ್ಲಿ ಈಗ ವಿಭೂತಿ ಫಾಲ್ಸಿಗೆ ಬಂದಿದ್ದೀವಿ. ವಿಭೂತಿ ಫಾಲ್ಸ್ ಓಕೆ ವರ್ತು, ಒಂದು 500 ಮೀಟ್ರು ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ಬಟ್ ಸ್ವಲ್ಪ ಕಷ್ಟನೇ ಇದೆ. 100 ಮೀಟರ್ಸ್ ಅಷ್ಟು ನಾರ್ಮಲ್ ಸಿಮೆಂಟ್ ಬ್ಲಾಕ್ ಮಾಡಿ ವಾಕಿಂಗ್ ಪಾತ್ ಮಾಡಿದ್ದಾರೆ. ಬಟ್ ಅದು ಬಿಟ್ಟರೆ ನಾವು 400 ಮೀಟರ್ಸು ತುಂಬಾ ಕಷ್ಟ ಥರ. ಸೊ ಅಲ್ಲಿಂದ ಈಗ ಮಿರ್ಜಾನ್ ಫೋರ್ಟ್ ಕಡೆಗೆ ಹೋಗ್ತಾ ಇದ್ದೀವಿ. ನೋಡಿ ದಾರಿ ಹೀಗಿದೆ. ಬಟ್ ಇಲ್ಲಿ ಸುತ್ತಮುತ್ತ ನೇಚರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಈ ಕಡೆ ರೋಡಲ್ಲಿ ಗಾಡಿ ಓಡಿಸ್ತಾ ಇದ್ರೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನನಗೆ. ನೋಡಿ ಇದೇ ಥರ ಇರುತ್ತೆ ಸುತ್ತ. ಒಂಥರ ಬೇರೆ ಪ್ರಪಂಚಕ್ಕೆ ಬಂದಂಗೆ ಅನ್ನಿಸ್ತಾ ಇರುತ್ತೆ ನಮಗೆಲ್ಲ. ಇಲ್ಲಿಂದ ಗೋಕರ್ಣ 40 ಕಿಲೋಮೀಟ್ರ್ ಇದೆ. ಗಾಡಿ ಓಡಿಸ್ತಾ ಇದ್ರೆ ಬರ್ತಾರ ಗಾಳಿ ತಣ್ಣಗೆ ಅನ್ನಿಸ್ತಾ ಇದೆ. ನಾನು ಬೇರೆ ಟೀ ಶರ್ಟ್ ಕಂಪ್ಲೀಟು ಒದ್ದೆ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ರೈಡಿಂಗ್ ಜಾಕೆಟ್ ಹಾಕ್ಕೊಂಡಿದ್ದೀನಿ. ಸೊ ರೈಡಿಂಗ್ ಜಾಕೆಟ್ದು ವೆಂಟ್ಸ್ ಎಲ್ಲ ಓಪನ್ ಇದೆ. ಎದುರುಗಡೆಯಿಂದ ಗಾಳಿ ಹಿಂಗೆ ಬರ್ತಾ ಇದ್ದರೆ ಮೈಯೆಲ್ಲ ಫುಲ್ ತಣ್ಣಗಾಗಿ ಒಳ್ಳೆ ಆನಂದ ಆಗ್ತಾ ಇದೆ. ಬಟ್ ಅದೇನಾದ್ರು ಜಾಸ್ತಿ ಆದರೆ ಆನಂದ ನೆಕ್ಸ್ಟ್ ನಿದ್ದೆ ಮಾಡಬೇಕು ಅನ್ಸೋಕ್ಕೆ ಶುರುವಾಗುತ್ತೆ. ಆಮೇಲೆ ಗಾಡಿ ಯಾಕೋ ಹ್ಯಾಂಡ್ಲಿಂಗು ಸರಿ ಹೋಗ್ತಾ ಇಲ್ಲ. ಫ್ರಂಟ್ ವೀಲಲ್ಲಿ ಏರ್ ಕಡಿಮೆ ಇದೆ ಅನ್ನಿಸ್ತಾ ಇದೆ. ಸಂತೆಪೇಟೆ ಮೊಗಟ ಅಂಡಲೆ ಮಾಂದಗಿರಿ ಗೋಕರ್ಣ. ಓಕೆ, ಗೋಕರ್ಣ ಫಸ್ಟು ಸಿಗುತ್ತೆ, ಆಮೇಲೆ ಮಿರ್ಜಾನ್ ಸಿಗುತ್ತಂತೆ. ಸೊ ಈಗ ಒಂದು ಟಾಸ್, ಗೋಕರ್ಣಗೆ ಹೋಗೋಣ ಫಸ್ಟು ಮಿರ್ಜಾನ್ಗೆ ಹೋಗೋಣ ಫಸ್ಟ್ ಅನ್ನೋದೊಂದು ಟಾಸ್ ಇದೆ. ಸೊ ಒನ್ಸ್ ನಾವು ಗೋಕರ್ಣ ಹತ್ರ ಹೋಗಿ ಮಿರ್ಜಾನ್ಗೆ ಎಂಟ್ರಿ ಆಗ್ತೀವಲ್ಲ, ಅಂದರೆ ಡಿವಿಯೇಷನ್ ಬರುತ್ತಲ್ಲ, ಅಲ್ಲಿ ನಿಂತ್ಕೊಂಡು ಡಿಸೈಡ್ ಮಾಡೋಣ. ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಡಿಸ್ಕಸ್ ಮಾಡಿ ಈಗ ಹೊರಟಾಯಿತು. ನಮಗೆ ಇಲ್ಲಿ ಇದೊಂಥರ ನಾವೀಗ ಒಂದು ಪಾಯಿಂಟ್ ಸೆಂಟರಲ್ಲಿದ್ದೀವಿ. ಕುಮಟಾ 64 ಕಿಲೋಮೀಟ್ರು, ಹೊನ್ನಾವರ 60 ಕಿಲೋಮೀಟ್ರು, ಗೋಕರ್ಣ ಇನ್ನು 30+ ಏನೋ ಇದೆ. ಎಲ್ಲನೂ ಈ ಥರ ಇದೆ. ಸೊ ಈಗ ಎಲ್ಲೆಲ್ಲಿ ಹೋಗಬೇಕು ಅನ್ನೋದೇ ಕನ್ಫ್ಯೂಸ್ ಆಗ್ತಾ ಇದೆ. ಕೆಲವೊಂದು ಪ್ಲೇಸಸ್ನ ಪ್ಲ್ಯಾನ್ ಮಾಡಿ ಬಂದಿದ್ದೀವಿ. ಇಲ್ಲಿ ಹೆಸರು ನೋಡಿದಾಗ ಇಲ್ಲೂ ಇದೆಯಲ್ವಾ, ಇದೂ ಇದೆಯಲ್ವಾ ಅಂತ ಹಂಗೆ ಅನ್ಸೋಕ್ಕೆ ಶುರುವಾಗ್ತಾ ಇದೆ. ಸೊ ನೋಡುವ, ಅದಕ್ಕೇ ಗೋಕರ್ಣ ಎಂಟ್ರಲ್ಲಿ ನಿಂತ್ಕೊಂಡು
ಫಸ್ಟು ಗೋಕರ್ಣ ಹೋಗ್ಬಿಟ್ಟು ಆಮೇಲೆ ಡಿಬೇಟ್ ಆಗೋಣವಾ, ಇಲ್ಲ ಬೇರೆ ಕಡೆ ಹೋಗಿದ್ದು ಬಂದು ಆಮೇಲೆ ಗೋಕರ್ಣದಲ್ಲಿ ಇರೋಣವಾ ನೋಡೋಣ. ಬಟ್ ಆ್ಯಸ್ ಪರ್ ಪ್ಲ್ಯಾನ್ ಇದ್ದಿದ್ದು ನಾವು ಈಗ ವಿಭೂತಿ ಫಾಲ್ಸ್ ಮುಗಿಸ್ಕೊಂಡು ಇದಕ್ಕೆ ಮಿರ್ಜಾನ್ ಫೋರ್ಟ್ ಹೋಗಬೇಕಾಗಿತ್ತು. ಸೊ ನೋಡೋಣ ಅಲ್ಲಿ. ಈಗ ಇಲ್ಲಿ ಬಂದು ಚೆಕ್ ಪೋಸ್ಟಲ್ಲಿ ಎಲ್ಲ ಕ್ಲಾರಿಫೈ ಮಾಡಿಕೊಂಡು ಇದೇ ದಾರಿಲಿ ಹೋದರೆ ಗೋಕರ್ಣ ಸಿಗುತ್ತೆ. ಅಲ್ಲಿಂದ ಒಂದು ಗೋಕರ್ಣ ಕ್ರಾಸ್ ಅಂತ ಸಿಗುತ್ತಂತೆ. ಸೊ ಅಲ್ಲಿಂದ 10 ಕಿಲೋಮೀಟ್ರು ಮಿರ್ಜಾನ್ ಫೋರ್ಟು. ಸೊ ವಾಪಸ್ಸು ನಾವೀಗ ಗೋಕರ್ಣಗೆ ಹೋಗಿ ಇದು ಮಾಡೋ ಬದಲು ಮಿರ್ಜಾನ್ ಫೋರ್ಟ್ ಡೈರೆಕ್ಟಾಗಿ ಹೋಗ್ಬಿಟ್ಟು ಆಮೇಲೆ ಬಂದು ಗೋಕರ್ಣಗೆ ಹಾಲ್ಟ್ ಆಗೋಣ ಅಂತ ಈಗ ಮಾತಾಡಿಕೊಂಡು ಈಗ ಫಸ್ಟು ಮಿರ್ಜಾನ್ ಫೋರ್ಟ್ ಅಂತ ಡಿಸೈಡ್ ಆಯಿತು. ರೀ ಉಡುಪಿಗೂ ಹೋಗುತ್ತೆ, ಮಂಗಳೂರಿಗೂ ಹೋಗುತ್ತೆ, ಧರ್ಮಸ್ಥಳಕ್ಕೂ ಹೋಗುತ್ತೆ. ಸೊ ಈ ದಾರಿಲಿ ನಾವು ಒಂದ್ಸಲಿ ಬಂದಿದ್ದೀನಿ ಅನ್ನಿಸ್ತಾ ಇದೆ, ಬಟ್ ಎಕ್ಸಾಕ್ಟ್ ನೆನಪಿಲ್ಲ. ನಾನು ಲಾಸ್ಟ್ ಟ್ರಿಪ್ಪು ಫ್ಯಾಮಿಲಿ ಜೊತೆ ಕಾರಲ್ಲಿ ಬಂದಾಗ ಇದೇ ದಾರಿನ ಅಂತಲೂ ಡೌಟ್ ಆಗ್ತಾ ಇದೆ. ಓಕೆ, ಸೊ ಆಗಿದೆ ಒಂದು 5 ಇಯರ್ಸ್ ಅಂತೂ ಆಗಿದೆ. ಸೊ ನೆನಪಿಲ್ಲ. ರೋಡಂತೂ ಹಾಳಾಗಿ ಹೋಗಿದೆ ಅಪ್ಪ, ಫುಲ್ಲು ಕಿತ್ತೋಗಿರೋ ರೋಡು. ಅವರಿಬ್ಬರು ಬರ್ತಾ ಇದ್ದಾರೆ ನೋಡಿ. ಗೋಕರ್ಣ 28 ಅಂದರೆ 20 ಕಿಲೋಮೀಟರ್ಸ್ ಆದಮೇಲೆ ಗೋಕರ್ಣ ಗೇಟ್ ಬರುತ್ತೆ. ಅಲ್ಲಿಂದ 10 ಕಿಲೋಮೀಟ್ರು ಮಿರ್ಜಾನ್ ಫೋರ್ಟು. ಸೊ ವಾಪಸ್ ನಾವು ಗೋಕರ್ಣಕ್ಕೆ ಬರಬೇಕು ಅಂದರೆ 10 ಕಿಲೋಮೀಟ್ರು ವಾಪಸ್ ಬರಬೇಕು ಅಂತ ಅವನು ಹೇಳಿದ. ಹೆಂಗಾಗ್ತಾ ಇದೆ ಅಂದರೆ, ನಾವು 2 ಕಡೆ ಟ್ರೆಕ್ ಮಾಡಿರೋದು, ಯಾಣಗೆ ಮತ್ತು ವಿಭೂತಿ ಫಾಲ್ಸ್ಗೆ. ಅದೆರಡು ಕಡೆ ಸ್ಟ್ರೈನು, ಇಷ್ಟು ವರ್ಸ್ಟ್ ರೋಡು, ಬಾಡಿ ಎಲ್ಲ ಇನ್ನು ಪೇನ್ ಆಗೋಕ್ಕೆ ಶುರು ಆಗುತ್ತೆ. ಕುಂದಾಪುರ 131 ಇದೇ ರೋಡ್ ಎಲ್ಲ ಕಡೆಗೂ ಕನೆಕ್ಟ್ ಆಗ್ತಾ ಇದೆ. ಮೋಸ್ಟ್ಲಿ ಇದು NH66 ಕನೆಕ್ಟ್ ಆದರೆ ಅಲ್ಲಿಂದ ಮುರುಡೇಶ್ವರ ಹೋಗುತ್ತೆ, ಉಡುಪಿ ಹೋಗುತ್ತೆ, ಆ ಥರ ಎಲ್ಲ ಇದೆ ಅನಿಸುತ್ತೆ. ಮುರುಡೇಶ್ವರ ಇಲ್ಲಿಂದ 80 ಕಿಲೋಮೀಟರ್ಸ್ ಅಂತ ಏನೋ ನೋಡಿದೆ ಬೋರ್ಡು. ಸೊ ಈ ಥರ ಚೆನ್ನಾಗಿರೋ ರೋಡ್ ಬಂತು ಅಂತ ಅನ್ನಿಸ್ತಾ ಇದೆ. ನೋಡುವ. ಹಿಂಗೆ ಕರ್ಸ್ಗಳು ಜಾಸ್ತಿ ಈ ರೋಡಲ್ಲಿ, ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಅಂದರೆ ಅವ್ರೇನು ಯೋಚನೆ ಮಾಡ್ತಾರೆ, ಇಷ್ಟು ಖಾಲಿ ರೋಡು ಯಾರು ಬರಲ್ಲ ಅಂತ ಯೋಚನೆ ಮಾಡ್ತಾರೆ. ನಾವು ಅದೇ ಥರನೇ ರೋಡ್ ಖಾಲಿ ಇದೆ ಯಾರು ಬರಲ್ಲ ಅಂತ ನಾವು ಯೋಚನೆ ಮಾಡ್ತೀವಿ. ಸೊ ಆದಷ್ಟು ಸೇಫರಾಗಿ ಹೋಗೋದು ಒಳ್ಳೆಯದು. ಇದು ಈಗ ಸ್ವಲ್ಪ ಲಾಸ್ಟ್ ಒಂದು 4-5 ಕಿಲೋಮೀಟರ್ಸಿಂದ ರೋಡೆಲ್ಲ ಚೆನ್ನಾಗಿ ಅನ್ನಿಸ್ತಾ ಇದೆ. ಸ್ವಲ್ಪ ಆ್ಯಕ್ಸಿಲೇಟ್ರನ್ನ ಹಿಂಗೆ ತಿವ್ಸ್ಬೋದು. ಇದ್ಬಿಟ್ಟಿದ್ರೆ ನಮ್ಗೆ ಅಲ್ಲಿಂದ ರೋಡು ಸ್ಟ್ರೈನೇ ಆಗ್ತಾ ಇರಲಿಲ್ಲ. ಒಂದು 5 to 8 ಕಿಲೋಮೀಟರ್ಸು ಎಷ್ಟು ಅಯ್ಯೋ ಅನ್ನಿಸ್ಬಿಡ್ತು ನಮಗೆ ರೋಡು. ಈಗ ನೋಡಿ ಆರಾಮಾಗಿ ಹೋಗ್ತಾ ಇದೆ. ಸೂಪರ್ ಅಲ್ಲ? ಆದರೆ ಒಂದು ವಿಷಯ ಏನಂದರೆ, ಸೆಕೆ ಹಂಗೆ ಹೊಡಿತಾ ಇದೆ, ಸಖತ್ತು ಸ್ವೆಟ್ ಆಗ್ತಾ ಇದೀವಿ ಒಳಗಡೆ. ಎದುರುಗಡೆಯಿಂದ ಬಿಸಿಲು ನೋಡಿ ಹೆಂಗಿದೆ. ಸೊ 1 ಲೀಟ್ರು ಎಲೆಕ್ಟ್ರಾಲ್ ಖಾಲಿ ಆಗಿದೆ, ಆಮೇಲೆ 1 ಲೀಟ್ರ್ ನಾರ್ಮಲ್ ವಾಟರು ಖಾಲಿ ಆಗಿದೆ. ಸ್ವಲ್ಪ ಡಿಹೈಡ್ರೇಟ್ ಅನ್ನಿಸ್ತಾ ಇದೆ, ಆದರೆ ಇನ್ನೊಂದು ಲೀಟರ್ ಎಲೆಕ್ಟ್ರಾಲ್ ಕುಡಿದ್ಬಿಟ್ರೆ ತುಂಬ ಒಳ್ಳೆಯದು. ಇಲ್ಲ ಸಂಜೆ ಇನ್ನೂ ನಾವು ಬೀಚ್ ಹತ್ರ ಎಲ್ಲ ಹೋಗಬೇಕು, ಅಲ್ಲೂ ಸಿಕ್ಕಾಪಟ್ಟೆ ಹ್ಯುಮಿಡಿಟಿ ಇರುತ್ತೆ. ಸೊ ಪುನಃ ಅಲ್ಲೂ ಸ್ವೆಟ್ ಆಗ್ತೀವಿ, ಆಮೇಲೆ ನಾಳೆಗೆ ಸ್ಟ್ರೆಂತ್ ಇಲ್ದಿರಂಗೆ ಆಗಿಬಿಡುತ್ತೆ. ಸೊ ಅದ್ರ ಬದಲು ಆದಷ್ಟು ಪ್ರಿಕಾಷನರಿಯಾಗಿ ಇವಾಗಲೇ ಎಲ್ಲ ರೆಡಿ ಮಾಡ್ಕೊಂಬಿಡೋದು ಒಳ್ಳೆಯದು. ಸೊ ಗೋಕರ್ಣ ಇನ್ನು 13 ಕಿಲೋಮೀಟ್ರ್ ಇದೆ. ಅದೆಲ್ಲೋ ಮಿರ್ಜಾನ್ ಫೋರ್ಟ್ಗೆ ಹೇಗೆ ಹೋಗಬೇಕು ಅಂತ ಹೇಳಿಲ್ಲ. ಅಲ್ಲಾರೋ ಒಬ್ಬ ಹೇಳಿದ್ದು ಗೋಕರ್ಣ ಗೇಟ್ ಅಂತ ಬರುತ್ತೆ, ಅಲ್ಲಿಂದ ನೀವು ಡಿವಿಯೇಷನ್ ತೊಗೋಬೇಕು ಅಂತ ಹೇಳ್ದೆ. ಬಟ್ ಯಾವುದು ಡಿವಿಯೇಷನ್ ಇರೋ ಥರ ರೋಡೇ ಸಿಕ್ಕಿದೆ. ಹೇಗಿದೆ ಎದುರುಗಡೆ ವ್ಯೂ, ಸೂಪರ್ ಅಲ್ಲ?
ಸಖತ್ತಾಗಿದೆ. ಜಸ್ಟ್ ಇದೊಂದು ಪಾಯಿಂಟಲ್ಲಿ ಮಾತ್ರ ಕಾಣಿಸುತ್ತೆ ಅನಿಸುತ್ತೆ. ಅಲ್ಲಿ ಯಾರನ್ನೋ ನಾವು ಅಡ್ರೆಸ್ ಕೇಳಿದೋ ಬಾಯಲ್ಲಿ ಎರಡಕ್ಕೆ ಹಾಕೊಂಡ್ಬಿಟ್ಟವನೆ, ಮಾತೇ ಆಡ್ತಾ ಇಲ್ಲ ಪಾರ್ಟಿ. ಮಿರ್ಜಾನ್ ಫೋರ್ಟು ಮಿರ್ಜಾನ್ ಅಂತ ಹೇಳಿದ್ರು ಅಂತಾನೆ. ಅಯ್ಯೋ ಮಾರಾಯ ಅಂದ್ಕೊಂಡು ಅವ ಇನ್ನೊಬ್ಬ ಯಾರೋ ಬಂದ, ಅವನು ಹೇಳ್ದ. ಸೊ ಈಗ ಬಂದಿದ್ದ ರೋಡಲ್ಲಿ ಸಿಕ್ತು NH66 ಇದು. ಓಕೆ, ಇಲ್ಲಿಂದ ಲೆಫ್ಟ್ ಡಿವಿಯೇಷನ್ ತೊಗೊಂಡಿದ್ದೀವಿ. ಇನ್ನು 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ಹೋದ್ಮೇಲೆ ಬೋರ್ಡ್ ಹಾಕಿದಾರಂತೆ ಫೋರ್ಟ್ ಅಂತ, ನೋಡ್ಬೋದು. ಸೂಪರ್ ಆಗಿದೆ. ಆರಾಮಾಗಿ 90-100 ಕ್ರೂಸ್ ಮಾಡ್ತಾ ಇದ್ದೀವಿ. ಶ್ರೀಧರ್ ಬಾಯ್ ಹಿಂದೆ ಬರ್ತಾ ಇದ್ದಾರೆ, ಪ್ರಣಾಮ ಮುಂದೆ ಹೋಗ್ತಾ ಇದ್ದಾನೆ. ಮಧ್ಯದಲ್ಲಿ ರೋಡಲ್ಲಿ ಹಸು ಇದೆ. ಓಕೆ, ಸೇಫ್. ಈ ಥರ ನಾ ನಿನ್ನೆ ಫಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ, ಶಿವಮೊಗ್ಗ ಎಂಟ್ರಿ ಆದಾಗ ಸಾಗರ ಹತ್ರ ಎಲ್ಲ ಈ ಥರ ಚಿಕ್ಕ ಹಸುಗಳು ಬಂದು ರೋಡಿಗೆ ಮಧ್ಯನೇ ಬಂದ್ಬಿಡುತ್ತವೆ, ಗೊತ್ತೇ ಆಗೋದಿಲ್ಲ ಅಂತೆಲ್ಲ ಹೇಳಿದೆ ಅಲ್ಲ. ಸೊ ಇದೇ ಪ್ರಾಬ್ಲಮ್ ಇಲ್ಲೆಲ್ಲ ಕಾಣಿಸ್ತಾ ಇದೆ. ಬಟ್ ರೈಲ್ವೆ ಸ್ಟೇಷನ್ ಅಂತ ನೋಡ್ದು ಫೋರ್ಟ್ಗೆ ಯಾವ ಕಡೆ ಅಂತ ಕೇಳಬೇಕು, ಇಲ್ಲ ಮ್ಯಾಪ್ ಹಾಕೋಬೇಕು. ಆ ಸೈಡ್ಗೆ ಹೋಗಬೇಕು ನಾವು. ಅದೇನೋ ಲಾರಿ ನಿಂತಿದೆ ಅಂತ ಅವ್ನಿಗೆ ಹೇಳಿದ್ರು. ಫೋರ್ಟ್ ಅಂತ ಬೋರ್ಡ್ ಇತ್ತು, ಅದು ನೋಡ್ಕೊಂಡು ಒಳಗಡೆ ಬಂದಿದ್ದೀವಿ. ಸೊ ಯಾಕೋ ಜಾತ್ರೆ ಅನ್ನಿಸ್ತಾ ಇದೆ. ಇಲ್ಲಿ ಫುಲ್ಲು ಎದುರುಗಡೆ ಕಾಣಿಸ್ತಾ ಇದೆ ಫೋರ್ಟು, ಬಟ್ ನಮಗೆ ಫುಲ್ ಜಾತ್ರೆನೇ ಅಂತ ಅನ್ನಿಸ್ತಾ ಇದೆ. ಬರೀ ಕಾಲೇಜ್ ಸ್ಟೂಡೆಂಟ್ಸ್ಗಳು, ಸ್ಕೂಲ್ ಸ್ಟೂಡೆಂಟ್ಸ್ಗಳೇ ಕಾಣಿಸ್ತಾ ಇದ್ದಾರೆ. ಸೊ ನಾವೀಗ ಮಿರ್ಜಾನ್ ಫೋರ್ಟಲ್ಲಿ ಹೋಗಿದ್ದೀವಿ. ಇದು ತುಂಬ ಹಳೇ ಫೋರ್ಟ್ ಅಂತೆ. ಸೊ ಇಲ್ಲಿ ನಾವು ಇದ್ರ ಬಗ್ಗೆ ಎಲ್ಲ ಇಷ್ಟೆಲ್ಲ ತಿಳ್ಕೊಂಡು ಓದಿಲ್ಲ. ಬಟ್ ಆದ್ರೂ ಇಲ್ಲಿ ಜಸ್ಟ್ ವಾಚ್ಮ್ಯಾನ್ ಥರ ಇರ್ತಾನೆ, ಅವನ್ನ ಕೇಳಿದ್ರು ಸೆಕ್ಯೂರಿಟಿ ಅವನ್ನ. ಸೊ ಅವ್ರು ಹೇಳ್ತಾರೆ ಇಲ್ಲಿ ತುಂಬ ಹಳೆ ಫೋರ್ಟು, ಇದೆಲ್ಲ ತುಂಬ ರಾಜರು ಮಹಾರಾಜರೆಲ್ಲ ಇದ್ದರು. ಆಮೇಲೆ ತುಂಬ ರಾಜರು ಮಹಾರಾಜರ ದಂಡೆತ್ತಿ ಬಂದರು. ಅದಾದಮೇಲೆ ಬ್ರಿಟಿಷವ್ರು ಆಕ್ಯುಪೈ ಮಾಡಿಕೊಂಡ್ರು. ಬ್ರಿಟಿಷವ್ರು ಇದನ್ನು ಗೋಡನ್ ಥರ ಯೂಸ್ ಮಾಡ್ತಾಯಿದ್ರು ಅಂತೆಲ್ಲ ಸ್ಟೋರಿ ಹೇಳಿದ್ರು. ಬಟ್ ಓಕೆ, ನೋಡಿ ಹೇಗಿದೆ ಈ ಫೋರ್ಟ್ ಅಂತ. ಇದೇ ಫೋರ್ಟ್ ಈ ಥರ ಇದೆ. ಬಟ್ ಇದನ್ನು ಮಾನ್ಸೂನ್ ಟೈಮಲ್ಲಿ ಬಂದರೆ ಇದು ಗೋಡೆ ಮೇಲೆಲ್ಲ ಏನು ಹುಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ, ಈ ಥರ ಎಲ್ಲ ಹುಲ್ಲು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಫುಲ್ಲು ಗ್ರೀನಿಶ್ ಇರುತ್ತೆ. ನಾನು ಯಾವುದೋ 1-2-3 ಫೋಟೋದಲ್ಲಿ ನೋಡಿದ್ದೀನಿ, ಕಂಪ್ಲೀಟ್ ಗ್ರೀನ್ ಇರುತ್ತೆ. ಸೊ ಆವಾಗ ನಮ್ಮ ಫೋಟೋಗೆ ವಿಡಿಯೋಗೆಲ್ಲ ಸೂಪರಾಗಿ ಬರುತ್ತೆ ಅಂತ ತುಂಬ ಜನ ಬರ್ತಾರೆ ಇಲ್ಲಿಗೆ. ನೋಡಿ ಇಲ್ಲೊಂದು ಗೇಟ್ ಥರ ಇದೆ, ಬಟ್ ಇಲ್ಲಿ ಲಾಕ್ ಮಾಡಿದ್ದಾರೆ. ಇದೆಲ್ಲ ಸುರಂಗ ಮಾರ್ಗಗಳು ಅಂತ ಹೇಳ್ತಾ ಇದ್ರಲ್ಲಿ. ನಾವು ಹೊರಗಡೆ ಅವನ್ನ ಕ್ಯಾಶುವಲ್ ಆಗಿ ಮಾತಾಡಿಸ್ತಾ ಇದ್ದೆ ಸೆಕ್ಯೂರಿಟಿಯನ್ನು ಅವಾಗ. ಈಗೆಲ್ಲ ಎಲ್ಲೂ ಬಿಡಲ್ವಂತೆ, ಬಟ್ ಎಲ್ಲೇ ಹೋದ್ರೂ ಈ ಥರ ಕಾಣುತ್ತೆ ಬಿದ್ದೋಗಿರೋ ಗೋಡೆಗಳು. ಇದೆಲ್ಲ ಮಾನ್ಸೂನ್ ಟೈಮಲ್ಲಿ ಬಂದರೆ ಸೂಪರ್ ಆಗಿರುತ್ತೆ. ಗೋಡೆ ಮೇಲೆಲ್ಲ ಗ್ರೀನ್ ಹುಲ್ಲುಗಳು ಬೆಳೆದಿರೋದು ಇವೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಅವಾಗ ಫೋಟೋಗ್ರಫಿಗೆ ಸೂಪರ್ ಆಗಿರುತ್ತೆ. ಸೊ ಈಗ ನಾವು ಬಂದಿರೋದು ರಾಂಗ್ ಟೈಮು, ಬಟ್ ಬಂದಿದ್ದೀವಲ್ಲ ನೋಡ್ಕೊಂಡು ಹೋಗೋಣ ಒಂದ್ಸಲಿ ಅಂತ ಹಾಗೇ ಇದ್ದೀವಿ. ನೋಡಿ ಇದು ಆಗೊಂದೇನೋ ಮೀಟಿಂಗ್ ಹಾಲಂತೆ, ಬ್ರಿಟಿಷ್ ಅವ್ರು ಮಾಡ್ತಾಯಿದ್ರು, ರಾಜರು ಮಹಾರಾಜರು ಮಾಡ್ತಾಯಿದ್ರು ಅಂತೆಲ್ಲ ಹೇಳ್ತಾರಲ್ಲ. ಸೊ ಅದೇ ಇದು ಪ್ಲೇಸು. ಎಲ್ಲ ಬಿದ್ದೋಗಿದೆ, ಫೌಂಡೇಶನ್ಗಳು ಮಾತ್ರ ಇದೆ. ಇದನ್ನು ನೋಡಿಕೊಂಡು ನಾವೀಗ ಹೊರಡೋಣ ಅಂತ. ಇಲ್ಲಿ ಮೇಲ್ಗಡೆ ರಿನೋವೇಟ್ ಮಾಡ್ತಾ ಇದ್ದಾರೆ. ಹಳೆ ಕಟ್ಟಿರೋ ಗೋಡೆಯಲ್ಲಿರೋ ಕಲ್ಲುಗಳಿಗೂ ಮೇಲೆ ರಿನೋವೇಟ್ ಮಾಡ್ತಿರೋ ಕಲ್ಲುಗಳಿಗೂ ನೋಡಿ ಎಷ್ಟು ಕಲರ್ ಡಿಫ್ರೆನ್ಸ್ ಇದೆ. ಸೊ ಹೀಗೆ ಹಳೇದನ್ನು ಅವರು ಪುನಃ ರಿನೋವೇಟ್ ಮಾಡೋ ಬದಲು ಅದನ್ನು ಹಾಗೇನೆ ಯಾರು ಹೋಗದಿರೋ ಹಾಗೆ ಮೇಂಟೈನ್ ಮಾಡಿದ್ರು ಆಗಿರ್ತಾ ಇತ್ತು. ಟೂರಿಸ್ಟ್ಗಳನ್ನ ಬಿಡ್ತಾರೆ, ಅವ್ರ ಮೇಲೆ ಎಲ್ಲ ಹತ್ತಿ ಎಲ್ಲ ಓಡಾಡ್ತಾರೆ, ಹಾಳಾಗುತ್ತೆ. ಪುನಃ ಈ ಥರ ಎಲ್ಲ ಕೆಲಸ ಮಾಡಿ ಅದನ್ನು ಲುಕ್ಕೇ ಹಾಳು ಮಾಡ್ತಾರೆ. ನೋಡಿ ಅಲ್ಲಿರೋದು ಕಾಣಿಸ್ತಾ ಇರೋದು ಹಳೇದು, ಹಾಗೇ ಇದ್ರೂ ನಮ್ಗೊಂದು ಬೆಲೆ ಇರುತ್ತೆ. ಹಳೇದ್ರ ಮೇಲೆ ಇವ್ರು ಹೊಸದು ಹಿಂಗೆ ಮಾಡ್ತಾ ಇದ್ದಾರೆ, ಅದು ಲುಕ್ಕೇ ಹೋಗ್ಬಿಡ್ತು. ಏನೋ ಇವರೇ ಬೇರೆ ಥರ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಅದು ಎದ್ದು ಕಾಣಿಸ್ತಾ ಇದೆ. ನಾವೀಗ ಮಿರ್ಜಾನ್ ಫೋರ್ಟ್ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಇಲ್ಲಿಂದ ಈಗ ಗೋಕರ್ಣ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟು ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿ. ಇದೊಂದು ಸೀರೀಸ್ ಬರ್ತಾ ಇದೆ. ಇದ್ರ ಹಿಂದಿನ ವಿಡಿಯೋಗಳಲ್ಲಿ ಯಾಣ ಹೋಗಿದ್ದೀವಿ, ಅದ್ರ ಹಿಂದಿನ ವಿಡಿಯೋಗಳಲ್ಲಿ ಶಿರ್ಸಿ ಮಾರಿಕಾಂಬಾ ಟೆಂಪಲ್ಗೆ ಬಂದಿದ್ದೀವಿ, ಅಲ್ಲಿಂದ ಹಿಂದೆ ಜೋಗ್ ಫಾಲ್ಸ್ಗೆ ಹೋಗಿದ್ದೀವಿ ಮೈಸೂರಿಂದ. ಸೊ ಇದನ್ನೆಲ್ಲ ನೀವು ನೋಡಿ ನಮಗೆ ಎನ್ಕರೇಜ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಈಗ ಗೋಕರ್ಣಗೆ ಹೋಗ್ತಾ ಇದ್ದೀವಿ. ಮುಂದಿನ ವಿಡಿಯೋ ಅದೇ ಬರುತ್ತೆ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಅದು ನೋಟಿಫಿಕೇಶನಲ್ಲಿ ಗೊತ್ತಾಗುತ್ತೆ. ಎನ್ಕರೇಜ್ ಮಾಡಿ ನಮಗೆ. ಓಕೆ.
ಟಾಟಾ ಬಾಯ್ ಬಾಯ್, ಸಿ ಯು.